ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಸೆಟ್ 2024 ನವೆಂಬರ್ ಎಕ್ಸಾಮ್ ಪೇಪರ್ 2 ಅಂದರೆ ಕಾಮರ್ಸ್ ಪೇಪರ್ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ದ ಫಸ್ಟ್ ಕ್ವೆಶ್ಚನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಫಾರ್ಬಿಡ್ಸ್ ದ ಫ್ಯೂಚರ್ ಪ್ಲೆಡ್ಜಿಂಗ್ ಆರ್ ಮಾರ್ಟಗೇಜಿಂಗ್ ಆಫ್ ಎನಿ ಆಫ್ ದ ಬಾರೋಯರ್ ಅಸೆಟ್ಸ್. ಅಂದರೆ ಈ ಕೆಳಗಿನ ಯಾವ ಆಪ್ಷನ್ಸ್ ಫಾರ್ಬಿಡ್ಸ್ ಅಂದರೆ ತಡೆ ಹಿಡಿಯುತ್ತೆ, ದ ಫ್ಯೂಚರ್ ಪ್ಲೆಡ್ಜಿಂಗ್ ಅನ್ನು ತಡೆ ಹಿಡಿಯುತ್ತೆ, ಅಥವಾ ಮಾರ್ಟಗೇಜಿಂಗ್ ಆಫ್ ಎನಿ ಆಫ್ ದ ಬಾರೋಯರ್ ಅಸೆಟ್, ಯಾವುದಾದ್ರೂ ಬಾರೋಯರ್ ಅಸೆಟ್ನ ಮಾರ್ಟಗೇಜ್ ಮಾಡೋದನ್ನ ಅಥವಾ ಪ್ಲೆಡ್ಜ್ ಮಾಡೋದನ್ನ ತಡೆ ಹಿಡಿಯುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಬಿಡ್ಸ್ ಅಂತ ಕೊಟ್ಟಿದ್ದಾರೆ. ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೆಗೆಟಿವಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ 1 ನೆಗೆಟಿವ್ ಪ್ಲೆಡ್ಜ್ ಕ್ಲಾಸ್, ಆಪ್ಷನ್ 2 ಕೋವಿನೆಂಟ್, ಆಪ್ಷನ್ 3 ಲೋನ್ ಅಗ್ರಿಮೆಂಟ್, ಆಪ್ಷನ್ 4 ಜನರಲ್ ರೂಟೀನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ 1 negative pledge clause. Then the next question is under the Walter model, if the rate of return is greater than the cost of capital, then what should be the impact of it? 4 options ಕೊಟ್ಟಿದ್ದಾರೆ. Option 1, these firms are called growth firms. They should have a 100% payout ratio. Option 2, these firms are called growth firms. They should have 0 payout ratio. Option 3, the firm is indifferent towards how much is to be retained and how much is to be distributed among the shareholders. Option 4, there is no method to show relationship between returns and cost under Walter model. So the right answer is option 4. There is no method to show the relationship between returns and cost under Walter model. Then the next question is which of the following factors is not directly responsible for slowing down the growth of infrastructure. ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಫ್ಯಾಕ್ಟರ್ಗಳು ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಯಾವುದಕ್ಕೆ ಅಂದರೆ ಸ್ಲೋಯಿಂಗ್ ಡೌನ್ ದ ಗ್ರೋತ್ ಆಫ್ ಇನ್ಫ್ರಾಸ್ಟ್ರಕ್ಚರ್. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ 1 ಹೈ ಲೆವೆಲ್ ಆಫ್ perceived political risk, option 2 high level of sunk cost, option 3 high probability of time and cost overrun, option 4 introduction of competition in all sectors. So the right answer for this question is option 4 introduction of competition in all sectors. ಇದು ಡೈರೆಕ್ಟ್ ಆಗಿ ಕಂಪನಿ ಗ್ರೋತ್ ಡೌನ್ ಆಗೋದಕ್ಕೆ ಎಫೆಕ್ಟ್ ಮಾಡೋದಿಲ್ಲ, ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ ಅಂತ. Then the next question is indicate the correct combination of discounting techniques from the following techniques of capital budgeting decision. ಇಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ನಲ್ಲಿ ಕರೆಕ್ಟ್ ಕಾಂಬಿನೇಷನ್ ಆಫ್ ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ನ ಇಂಡಿಕೇಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅಂದರೆ ಪ್ರೊಬ್ಯಾಬಿಲಿಟಿ ಇಂಡೆಕ್ಸ್ ಕೊಟ್ಟಿದ್ದಾರೆ, ಆಪ್ಷನ್ 2 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆಪ್ಷನ್ 3 ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ, ಆಪ್ಷನ್ 4 ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ. So the right answer is option 3 probability index, option second. So the right answer is option 3 first, second and fourth. First option indicate probability index, second option indicate net present value, fourth option indicate internal rate of return. Then the next question is examine carefully the assertion A and reason or and choose the right answer. Choose the correct option. Assertion A ಕೊಟ್ಟಿದ್ದಾರೆ arbitrage keep the cost of capital constant despite change in the capital structure. Here arbitrage mean arbitrager is a third party who is making a profit. ಆಯ್ತಾ, arbitrage keep the cost of capital constant despite ಅಂದರೆ ಆರ್ಬಿಟ್ರೇಜ್ ಏನು ಮಾಡುತ್ತೆ ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕಾನ್ಸ್ಟೆಂಟ್ ಆಗಿ ಇಡುತ್ತೆ ಇಫ್ ಇನ್ ಕೇಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಚೇಂಜ್ ಆದರೂ ಸಹ. ಸೊ ಇದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ರೀಸನ್ ಕೊಟ್ಟಿದ್ದಾರೆ ಇಟ್ ಎನ್ಶೂರ್ ಕಾಂಪನ್ಸೇಟಿಂಗ್ ಇನ್ವರ್ಸ್ ಚೇಂಜ್ ಇನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ವಿತ್ ಚೇಂಜ್ ಇನ್ ದ ಕಾಸ್ಟ್ ಆಫ್ ಡೆಟ್ ಕ್ಯಾಪಿಟಲ್. ಏನಕ್ಕೆ ಹಾಗಾಗುತ್ತೆ ಅಂತ ರೀಸನ್ ಕೊಟ್ಟಿದ್ದಾರೆ. So the right answer is option A. Both A and R are true and R is the correct explanation of A ಅಂತ ಕೊಟ್ಟಿದ್ದಾರೆ. ರೀಸನ್ ಏನಪ್ಪ ಅಂದರೆ
ಇದೇನನ್ನ ಇನ್ಶೂರ್ ಮಾಡುತ್ತೆ ಅಂದರೆ ಇನ್ವರ್ಸ್ ಚೇಂಜ್ ಇನ್ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ವಿತ್ ಚೇಂಜಸ್ ಇನ್ ದ ಕಾಸ್ಟ್ ಆಫ್ ಡೆಬ್ಟ್ ಕ್ಯಾಪಿಟಲ್. ಸೊ arbitrage keep the cost of capital constant despite change in the capital structure. Then the next question is risk of a portfolio can be minimized by which of the following? ಅಂದರೆ ಪೋರ್ಟ್ಫೋಲಿಯೋ ಅಲ್ಲಿ ಬರುವಂಥ ರಿಸ್ಕ್ ಅನ್ನ ಹೇಗೆ ಮಿನಿಮೈಸ್ ಮಾಡಬಹುದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಕಂಬೈನಿಂಗ್ 2 securities having a perfect negative correlated in their expected returns. ಪೋರ್ಟ್ಫೋಲಿಯೋ ರಿಸ್ಕ್ ಅನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂದರೆ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅನ್ನು ಹೊಂದಿರತಕ್ಕಂತಹ 2 ಸೆಕ್ಯೂರಿಟಿಗಳನ್ನು ಕಂಬೈನ್ ಮಾಡೋದ್ರ ಮೂಲಕ ಪೋರ್ಟ್ಫೋಲಿಯೋ ರಿಸ್ಕ್ ಅನ್ನ ಕಡಿಮೆ ಮಾಡಬಹುದಾಗಿದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. Then the next question is identify the incorrect statement from the following. 4 statement ಕೊಟ್ಟಿದ್ದಾರೆ. So the right answer is option 1. Broken date contract is a full month forward contract ಅನ್ನೋದು incorrect ಆಗಿರುತ್ತೆ. Then the next question is the instrument chosen for enhancement of international liquidity. ಯಾವ ಇನ್ಸ್ಟ್ರೂಮೆಂಟ್ ಅನ್ನ ಚೂಸ್ ಮಾಡ್ತೀವಿ ಫಾರ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಲಿಕ್ವಿಡಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಯಾವ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 SDR. SDR ಈಸ್ ನಥಿಂಗ್ ಬಟ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸನ್ನು ಇಂಟರ್ನ್ಯಾಷನಲ್ ಲಿಕ್ವಿಡಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಸ್ವಿಫ್ಟ್ ಅಂತ ಕೊಟ್ಟಿದ್ದಾರೆ. ಇದರ ಫುಲ್ ಫಾರ್ಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಿಫ್ಟ್ ಸ್ಟ್ಯಾಂಡ್ಸ್ ಫಾರ್ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್. ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. Then the next question is select the correct code from the following statement. Statement 1 ಕೊಟ್ಟಿದ್ದಾರೆ. A global depository receipt is a bank certificate issued in more than one country for shares in foreign company. Statement 2 a GDR is similar to American depository receipt. Option Statement 3 GDR are called EDRs when private markets are attempting to obtain euros. ಕೋಡ್ಸ್ ಅನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಸ್ಟೇಟ್ಮೆಂಟ್ 1, ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಕರೆಕ್ಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್ ಆಗಿದೆ. ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಟ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ. ನೆಟ್ ಇನ್ಕಮ್ ಅಪ್ರೋಚ್ ಕೊಟ್ಟಿದ್ದಾರೆ, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಕೊಟ್ಟಿದ್ದಾರೆ, ಟ್ರೆಡಿಷನಲ್ ಅಪ್ರೋಚ್ ಕೊಟ್ಟಿದ್ದಾರೆ, ಮಾಡಿಗ್ಲೋನಿ ಮಿಲ್ಲರ್ ಅಪ್ರೋಚ್ ಕೊಟ್ಟಿದ್ದಾರೆ. ಇದನ್ನ ಆಲ್ರೆಡಿ ಮ್ಯಾಚ್ ಮಾಡಿದ್ದೀನಿ. ನೆಟ್ ಇನ್ಕಮ್ ಅಪ್ರೋಚ್ ಎ ಫಿರ್ಮ್ ಕ್ಯಾನ್ ಮಿನಿಮೈಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೈ ಯೂಸಿಂಗ್ ಡೆಟ್ ಫಿನಾನ್ಸಿಂಗ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ನೆಟ್ ಆಪರೇಟಿಂಗ್ ಇನ್ಕಮ್ change in the capital structure of a company does not affect the market value of the company and overall cost of capital. Traditional approach also known as intermediate approach. Modigliani Miller approach, it provides analytical sound and logically consistent behavioral justification for their hypothesis. So the right answer is option 1. Then the next question is which one of the following measures the central tendency is not sensitive to extreme values? 4 options ಕೊಟ್ಟಿದ್ದಾರೆ. ಆಪ್ಷನ್ 1 mean, ಆಪ್ಷನ್ 2 median, ಆಪ್ಷನ್ 3 mode, ಆಪ್ಷನ್ 4 harmonic mean. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2 median. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಚೇಂಜಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹೆಚ್ಚಿನ ವೀಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.